ಇನ್ಸ್ಟಾಗ್ರಾಮ್ನಲ್ಲಿ ಈಗ ನಟಿ ರಮ್ಯಾ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಗರಂ ಆಗಿದ್ದಾರೆ. ನಾನು ಯಾವುದಕ್ಕೂ ಹೆದರಲ್ಲ, ಡೋಂಟ್ ಕೇರ್, ಇದು ಯಾವುದಕ್ಕೂ ಹೆದರಲ್ಲ. ರೇಣುಕಾಸ್ವಾಮಿ ಸಂದೇಶಕ್ಕೂ ಡಿಫ್ಯಾನ್ಸ್ ಸಂದೇಶಕ್ಕೂ ಕೂಡ ಏನು ವ್ಯತ್ಯಾಸ? ಹಾಗಾದ್ರೆ ಇಂಥವರಿಂದಲೇ ಹೆಣ್ಮಕ್ಳು ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಡಿಬಾನ್ಸ್ ಫ್ಯಾನ್ಸ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ನಟಿ ರಮ್ಯಾ. ಕರೆಕ್ಟ್. ಈಗ ಆ ಥರ ಏನಾದರೂ ಕಂಡು ಬಂದರೆ ದರ್ಶನ್ ಹೆಸರು ಹೇಳ್ಕೊಂಡು ಇವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತಂದರೆ ದರ್ಶನ್ನೇ ಇನ್ಸಿಸ್ಟ್ ಮಾಡ್ಬೋದು ಎಲ್ಲರಿಗೂ, ಯಾರು ಈ ಥರ ಮಾತನಾಡ್ಕೊಡ್ದು, ಇದ್ರ ಮುಖಾಂತರ ನನಗೆ ಅವಮಾನ ಆಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಸ್ಯಾಂಡಲ್ವುಡ್ನಲ್ಲಿ ಈ ಥರ ಗಲಾಟೆಗಳೆಲ್ಲ ಈ ಹಿಂದೆನೂ ನಡೆದಿದೆ, ಫ್ಯಾನ್ಸ್ ವಾರ್ ನಡೆದಿದೆ, ಬಟ್ ಎಲ್ಲ ಹೆಲ್ದಿ ಆಗಿರ್ತಾ ಇತ್ತು, ಆರೋಗ್ಯಕರವಾಗಿರ್ತಾ ಇತ್ತು. ಬಟ್ ಇದು ತೀರಾ ಕೆಳಮಟ್ಟಗಿನ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇರ್ತಕ್ಕಂಥದ್ದು, ಎಂಥವ್ರಿಗೂ ಕೂಡ ರಕ್ತ ಕುದಿಯುತ್ತೆ ಆ ಮೆಸೇಜ್ಗಳನ್ನ ನೋಡಿದ್ರೆ. ಸೊ ಈಗ ರಮ್ಯಾ ಅವರ ಮುಂದಿನ ನಡೆ ನಿರ್ಧಾರ ಏನು ಹೇಳ್ತಾರೆ ರಮ್ಯಾ ಅವರು ಅಂತ? ಅರವಿಂದ್, ಈ ಹಿಂದೆ ಕೂಡ ಫ್ಯಾನ್ಸ್ ವಾರ್ಗಳಾಗಿದ್ವು, ಆದರೆ ನೀವು ಹೇಳಿದ ಹಾಗೆ ಅದು ತುಂಬ ಪಾಸಿಟಿವ್ ಆಗಿತ್ತು, ಪಾಸಿಟಿವ್ ವೈಬ್ಸ್ ಅಲ್ಲೇ ಆಗ್ತಾ ಇತ್ತು. ಆದರೆ ನಟ ದರ್ಶನ್ ಅವರ ಅಭಿಮಾನಿಗಳಂತ ಹೇಳಿಕೊಂಡು ಒಂದು ರೀತಿಯಲ್ಲಿ ಅತಿರೇಕದ ವರ್ತನೆ, ಹುಚ್ಚಾಟ, ಅಶ್ಲೀಲ ಮೆಸೇಜ್ಗಳನ್ನು ಶೇರ್ ಮಾಡುವಂಥದ್ದು ಅಥವಾ ಟೆಕ್ಸ್ಟ್ ಹಾಕುವಂಥದ್ದು, ಅವ್ರಿಗೆ ಕಿರುಕುಳ ಕೊಡುವಂಥದ್ದು, ಈ ರೀತಿಯ ಒಂದಿಷ್ಟು ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಆಯಾ ಒಂದು ಗ್ರೂಪ್ಗಳು ಅಥವಾ ಆ ಒಂದು ಫ್ಯಾನ್ ಪೇಜ್ ಅಂತ ಮಾಡಿಕೊಂಡು ಅದರಿಂದ ನೇರವಾಗಿ ರಮ್ಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸುಮಾರು ಮೆಸೇಜ್ಗಳು ಪರ್ಸನಲ್ ಆಗಿ ಒಂದು ಇನ್ಬಾಕ್ಸ್ಗೆ ಒಂದು ಮೆಸೇಜನ್ನು ಮಾಡಿದ್ದಾರೆ. ಅದರಲ್ಲಿ ತೀರಾ ಕೆಟ್ಟ ಭಾಷೆಯನ್ನು ಬಳಕೆ ಮಾಡಿದ್ದಾರೆ. ಸೊ ಹೀಗಾಗಿ ದರ್ಶನ್ ಅಭಿಮಾನಿಗಳಂತ ಹೇಳಿಕೊಂಡು ಈ ರೀತಿಯಾಗಿ ಅಸಭ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂಥವರ ವಿರುದ್ಧ ಇದೀಗ ರಮ್ಯಾ ಕೆಂಡ ಕಾರಿದ್ದಾರೆ. ಕಾನೂನು ಹೋರಾಟಕ್ಕೂ ಕೂಡ ಇದೀಗ ಮುಂದಾಗಿದ್ದಾರೆ. ಇವತ್ತು ಅಥವಾ ನಾಳೆ ಕಾನೂನು ಹೋರಾಟಕ್ಕೆ ಅಂದರೆ ಕಾನೂನು ತಜ್ಞರ ಜೊತೆ ಮಾತನಾಡಿ ಅವರ ವಿರುದ್ಧ ದೂರನ್ನು ದಾಖಲು ಮಾಡೋದಕ್ಕೂ ಕೂಡ ಇದೀಗ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡಿ ಬಾಸ್ ಬಗ್ಗೆ ಮಾತನಾಡದಂತೆ ಎಚ್ಚರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಯಾವುದೇ ಒಂದು ಪೋಸ್ಟ್ ಆಗಲಿ ಅಥವಾ ಒಂದು ರೀಲ್ ಆದರೂ ಶೇರ್ ಮಾಡಲಿ, ಅದಕ್ಕೆ ಕಮೆಂಟ್ ಬಾಕ್ಸ್ಗಳಲ್ಲಿ ಬಂದು ಕೂಡ ಅಲ್ಲಿ ತುಂಬ ತೀರಾ ಕೆಟ್ಟದಾಗಿರುವಂತಹ ಪದಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನ ಕೂಡ ಸ್ಕ್ರೀನ್ ಶಾಟ್ ಸಮೇತವಾಗಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ರಮ್ಯಾ ಅವರು ಕೂಡ ಈಗ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ನೇರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಸೊ ದರ್ಶನ್ ಅವರ ಹೆಸರನ್ನು ಹೇಳಿಕೊಂಡು ಈ ರೀತಿ ಅತಿರೇಕದ ವರ್ತನೆ ಅಥವಾ ಸೊಂಟದ ಕೆಳಗಿನ ಭಾಷೆಯನ್ನು ಬಳಕೆ ಮಾಡೋದಿದೆಯಲ್ಲ, ಇದು ತುಂಬ ಕೀಳು ಮಟ್ಟದ ಮನಸ್ಥಿತಿ ಅನ್ನುವಂಥದ್ದು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ನಟಿ ರಮ್ಯಗೆ ಮಾತ್ರ ಅಲ್ಲ, ಸೊ ಯಾರು ದರ್ಶನ್ ವಿರುದ್ಧ ಮಾತನಾಡ್ತಾರೆ, ಸೊ ಅಂಥವ್ರು ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕೋದು, ಮೆಸೇಜ್ಗಳನ್ನು ಹಾಕುವಂಥದ್ದು ಕೂಡ ಮಾಡ್ತಾರೆ. ಆದರೆ ಅಭಿಮಾನ ಇರಬೇಕು, ಅದು ಸಕಾರಾತ್ಮಕವಾಗಿರಬೇಕು. ಆದರೆ ಇನ್ನೊಬ್ಬರ ವೈಯಕ್ತಿಕ ತೇಜೋವಧೆಯನ್ನು ಮಾಡುವಂಥದ್ದು ಅಥವಾ ಅಶ್ಲೀಲವಾಗಿ ನಿಂದಿಸುವಂಥದ್ದು, ಸೊ ಇದು ಎಲ್ಲೋ ಒಂದು ಕಡೆ ಅವರ ಒಂದು ಕೀಳು ಮನಸ್ಥಿತಿ ಅಥವಾ ಹುಚ್ಚಾಟದ ಮನಸ್ಥಿತಿಯನ್ನು ಇದು ತೋರಿಸ್ತಾ ಇದೆ. ಸೊ ಹೀಗಾಗಿ ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ಗಳನ್ನು ರಮ್ಯಾ ಅವರು ತಗೊಂಡಿದ್ದಾರೆ. ಸೊ ಅದು ಪೊಲೀಸರಿಗೆ ಕೊಡುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುಶಃ ಅದು ಇವತ್ತು ಅಥವಾ ನಾಳೆ ಒಳಗಡೆ ಪೊಲೀಸರಿಗೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಒಂದೊಮ್ಮೆ ಪೊಲೀಸರ ಕೈಗೆ ಆ ಸ್ಕ್ರೀನ್ ಶಾಟ್ಸ್, ಆ ಐಡಿಗಳು ಹೋದರೆ ಈಗ ಆ ಅಭಿಮಾನಿಗಳಿಗೂ ಕೂಡ ಈಗ ಕಾನೂನಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಕಾನೂನು ಹೋರಾಟ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಎಲ್ಲವೂ ಕಾನೂನಾತ್ಮಕವಾಗಿ ಆಗಬೇಕು. ನೋಡೋಣ, ರಮ್ಯಾ ಅವರು ಕಂಪ್ಲೇಂಟ್ ಕೊಡಲಿ. ಕರೆಕ್ಟ್.